ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡಿರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ, ಇದು ಸಂಜೆ ಲಾಗ್ ಫ್ರೆಂಡ್ಸ್. ನಾನು ಹಾಲು ಬಾತ್ ಮಾಡ್ತಾಯಿದ್ದೀನಿ. ನಮ್ಮ ಕಲಬುರಗಿಯಲ್ಲಿ ತುಂಬ ಫೇಮಸ್ ಆಗಿರುವಂಥ ಹಾಲು ಬಾತ್ ಇದು. ಹಾಗಾಗಿ ನನ್ನ ಮಕ್ಕಳು ಮಾಡಂತ ಹೇಳಿದ್ರು ಸಂಜೆ ಟೈಮ್ ಊಟಕ್ಕೆ ಅಂತ ಅಂದ್ಬಿಟ್ಟು. ಇವಾಗ ನಾನು ನೋಡಿರಿ ಎಣ್ಣೆ ಹಾಕ್ತಾಯಿದ್ದೀನಿ ರೀ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಇದು ಆಲೂಗಡ್ಡೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕ್ರಿ ಆಲೂಗಡ್ಡೆ. ಚೆನ್ನಾಗಿ ಆಲೂಗಡ್ಡೆ ಫ್ರೈ ಮಾಡಿದ್ರೆ ನಮ್ಗೆ ತುಂಬ ಟೇಸ್ಟ್ ಕೊಡುತ್ತೆ ಆಲೂ ಬಾತ್ ಮಾಡೋಕ್ಕೆ, ಅನ್ನದೊಳಗೆ ಮಿಕ್ಸ್ ಮಾಡೋಕ್ಕೆ. ಹಂಗಾಗಿಬಿಟ್ಟು ಇವಾಗ ವಾಶ್ ಮಾಡಿ ಇಟ್ಕೊಂಡಿದ್ಮೇಲೆ ಅದನ್ನು ಎಣ್ಣೆಯಲ್ಲಿ ಬಿಸಿ ಆದ ನಂತರ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಹಾಕಿದ ನಂತರ ಯಾವ ಥರ ಆಗುತ್ತೆ ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ ಆಲೂ ಬಾತ್. ರೈಸ್ ತಿಂದು ಬೇಜಾರಾಗಿದ್ದರೆ ಈ ಥರ ಮಕ್ಕಳಿಗೆ ಆಲೂ ಬಾತ್ ಲಂಚ್ಗೆ ಆಗಿರ್ಬೋದು, ಡಿನ್ನರ್ಗೆ ಆಗ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಬ್ರೇಕ್ಫಾಸ್ಟ್ಗೂ ಕೂಡ ತುಂಬಾ ಒಳ್ಳೆಯದೇ ಅಂತ ಅನ್ಬೋದು, ಅಷ್ಟು ಚೆನ್ನಾಗಾಗುತ್ತೆ. ಇವಾಗ ನೋಡಿ ಈ ಥರ ಚೆನ್ನಾಗಿ ಆಲೂಗಡ್ಡೆ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕಾಗುತ್ತೆ. ಅದನ್ನೆಲ್ಲ ಫ್ರೈ ಮಾಡ್ಕೊಂಡ ನಂತರ ಹಾಗೆ ಒಂದು ದೊಡ್ಡದಿರುವಂಥ ಒಂದು ಈರುಳ್ಳಿ ಮತ್ತು ಕಟ್ ಮಾಡಿ ಇಟ್ಕೊಳ್ತೇನೆ ರೀ. ಈರುಳ್ಳಿ, ಟೊಮೆಟೊ ಈ ಥರ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ನಾನು ಅದೇ ಎಣ್ಣೆಯಲ್ಲೇ ನಾನು ಮಾಡಕತ್ತೇನೆ ರೀ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ ರೀ. ಈರುಳ್ಳಿ ನೋಡಿರಿ, ಆಲೂಗಡ್ಡೆ ಈ ಥರ ಪ್ಲೇಟಲ್ಲೇ ಎತ್ತಿಟ್ಕೊಂಡೇನೆ ರೀ. ಈಗ ಈರುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು ರೀ. ಆ ಥರ ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಹೆಚ್ಚಿಟ್ಟಿದ್ವಲ್ಲ ಟೊಮೆಟೊ, ಅದನ್ನು ಕೂಡ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ಕೂಡ ಹಾಕ್ಕೋಬೇಕು ರೀ. ಹಾಗೆ ಕೊತ್ತಂಬರಿ ಒಂದು ಸ್ವಲ್ಪನೇ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಆ ನಂತರ ಈ ಟೊಮೆಟೊ ಚೆನ್ನಾಗಿ ಫ್ರೈ ಆದ ನಂತರ ನಾವು ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಖಾರ ನಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಖಾರ ತಿನ್ನೋರು ಜಾಸ್ತಿ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಕಡಿಮೆ ತಿಂತೀವಿ ಅಂದರೆ ಇದು ಮಾಡ್ಬೋದು. ನಾನು ಸ್ವಲ್ಪ ಖಾರ ಚೆನ್ನಾಗಿ ಆದ್ರೇ ಒಂದು ಸ್ವಲ್ಪ ಅದಕ್ಕೆ ಆಲೂ ಬಾತಿಗೆ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಒಂದು ಸ್ವಲ್ಪ ನಾನು ಖಾರ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ರೀ. ಹಾಗಾಗಿ ನೋಡಿರಿ ಎಲ್ಲನೂ ಇವಾಗ ಗರಂ ಮಸಾಲ, ಒಂದಿಷ್ಟು ಧನಿಯಾ ಮಸಾಲ ಅವೆಲ್ಲನೂ ಚೆನ್ನಾಗಿ ಹಾಕ್ಕೊಂಡು ಚೆಂದ ಏನಾಗಬೇಕು, ಕುದಿ ಬರಬೇಕು ರೀ. ಅದನ್ನು ಕುದಿ ಬಂದ ನಂತರ ನಾವು ಮಾಡಿರುವಂಥ ಆಲ್ರೆಡಿ ನಾನು ಅನ್ನ ಮಾಡಿ ಇಟ್ಕೊಂಡೇನಿ ರೀ. ಅದನ್ನು ನಾನು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊತೀನಿ ರೀ. ಆಲೂಗಡ್ಡೆಯನ್ನು ಫ್ರೈ ಮಾಡಿ ಇಟ್ಕೊಂಡಿನಲ್ಲ ರೀ, ಅದನ್ನು ಮತ್ತು ಚೆನ್ನಾಗಿ ಆಲೂಗಡ್ಡೆ ಮಸಾಲ ಒಳಗೆ ಫ್ರೈ ಆಗಬೇಕು ರೀ. ಅಂದರೆ ಎಲ್ಲನೂ ಆಲೂಗಡ್ಡೆದಾಗ ಏನು ಉಪ್ಪು ಖಾರ ಏನು ಇರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕು ರೀ. ನೋಡಿರಿ ಇವಾಗ ಈ ಥರ ಆಗಿದೆ ಅನ್ನೋದು. ಇವಾಗ ನಾನು ಆಲೂಗಡ್ಡೆ ಹಾಕ್ಕೊತೀನಿ ರೀ. ನೋಡಿರಿ ಇವಾಗ ಚೆನ್ನಾಗಿ ಹಾಕ್ಕೊಂಡು ಒಂದು 5 ನಿಮಿಷ ಕೈ ಆಡಿಸ್ತಾನೆ ಇರಬೇಕು ರೀ. ಆಲೂಗಡ್ಡೆ ಒಳಗೆ ಎಲ್ಲ ಮಸಾಲೆಗೆ ಉಪ್ಪು ಖಾರ ಎಲ್ಲನೂ ಹೊಂದ್ಕೋಬೇಕು ರೀ. ಹೊಂದ್ಕೊಂಡ ನಂತರ ನಾನು ಈಗೇನು ಬಿಸಿ ಅನ್ನ ಮಾಡಿಟ್ಕೊಂಡೇನಿ ನೋಡಿರಿ, ಅದನ್ನು ನಾನು ಇವಾಗ ಅದಕ್ಕೆ ಕಲಿಸ್ಕೊತೀನಿ ರೀ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಗಿತ್ತಂದರೆ ಕಮೆಂಟ್ಸಲ್ಲಿ ತಿಳಿಸಿ ಪ್ರತಿಯೊಬ್ಬರು. ಹಾಗೆ ನನ್ನ ಚಾನಲ್ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಇದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿರಿ. ಇವಾಗ ಲಾಸ್ಟಲ್ಲಿ ಕೂಡ ತೋರಿಸ್ತೀನಿ ಯಾವ ಥರ ಆಯಿತು ಅನ್ನೋದು ಕೂಡ. ಹಾಗೆ ನನ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ನನ್ನ ತಂಗಿ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಅವಳು ಕೂಡ ಮಾಡ್ತಾ ಇರ್ತಾಳೆ, ಅಲ್ಲೇ ಕಲಬುರ್ಗಿಯಲ್ಲಿ ಇರ್ತಾಳೆ ಫ್ರೆಂಡ್ಸ್. ಹಂಗಾಗಿಬಿಟ್ಟು ನಮ್ಮ ಮನೆಯವ್ರು ಕೂಡ ಹೊರಗಡೆ ಹೋದ್ರೆ ಆಲೂ ಬಾತೇ ತಿಂತಾರೆ ರೀ. ಕಲಬುರ್ಗಿಗೆ ಹೋದ್ರೆ ನೋಡಿರಿ ಆಲೂ ಬಾತ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ರೆಸಿಪಿ ಹೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ನೋಡಿರಿ ಬಾಯಲ್ಲಿ ನೀರು ಬರ್ತಾಯಿದೆ. ತುಂಬಾ ಇಷ್ಟಪಡ್ತೀರ ನೀವು ಕೂಡ. ಇದ್ರ ಜೊತೆ ಮೊಸರು ಬಜ್ಜಿ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಇದು ಮಳೆ ಬರ್ತಾಯಿದೆಯಲ್ಲ, ಹಂಗಾಗಿಬಿಟ್ಟು ನಾನು ಇಷ್ಟೇ ಮಾಡಿ ಕೊಡ್ತಾಯಿದ್ದೀನಿ ನಮ್ಮ ಮಕ್ಕಳಿಗೆ.